ನೋಡಿದೆ ಮಾಧ್ಯಮಗಳ ಮುಖಾಂತರ. ಅವರು ಯಾವ ಆಧಾರದಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಮ್ಮ ರೈತರ ಬೆಳೆಗಳಿಗೆ ನೀರು ಕುಡಿಯೋದಕ್ಕಾಗೋದಿಲ್ಲ, ಕುಡಿಯೋ ನೀರಿಗೆ ನಮಗೆ ಸಾಕಾಗೋದಿಲ್ಲ, ಡೆಡ್ ಸ್ಟೋರೇಜ್ ತಲುಪಿದಾವೆಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ನಾನು ಈ ವಿಚಾರದಲ್ಲಿ ಮಾನ್ಯ ನೀರಾವರಿ ಸಚಿವರನ್ನು ಮುಖ್ಯಮಂತ್ರಿಗಳನ್ನ ಕೂಡಲೇ ಒಂದು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು. ಅವರ ಫೈಂಡಿಂಗ್ಸ್ ಏನು, CWC ಅವ್ರದ್ದು ಫೈಂಡಿಂಗ್ಸ್ ಏನಿದೆ, ಅವರು ನಮ್ಮಲ್ಲಿ ಎಕ್ಸೆಸ್ ವಾಟರ್ ಇದ್ದರೆ ಮಾತ್ರ ಅವರು ಆದೇಶ ಕೊಡೋದು, ಎಕ್ಸೆಸ್ ವಾಟರ್ ಇದೆ ನೀವು ಬಿಡಬೇಕು ಅಂತೇಳಿ. ಎಕ್ಸೆಸ್ ವಾಟರ್ನ ಯಾವ ರೀತಿ ಜಸ್ಟಿಫೈ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರನ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ನಮ್ಮ ರೈತರುಗಳಿಗೆಲ್ಲ ತೊಂದರೆ, ನಮ್ಮ ರೈತರುಗಳಿಗೆ ನಾವು ಬೆಳೆಗೆ ನೀರು ಕೊಡೋಕೆ ಆಗ್ತಾಯಿಲ್ಲ, ನಾವು ಕುಡಿಯೋದಕ್ಕೆ ನೀರು ಬೇಕು, ಬೆಂಗಳೂರಿಗೆ ನೀರು ಸಾಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಭಾಳಷ್ಟು ಕಡೆ ನಾವು ಪ್ರತಿಪಾದನೆ ಮಾಡಿದ್ದೀವಿ. ಅದಕ್ಕೆ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಅದ್ರ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಹಳೆ ಮೈಸೂರು ಭಾಗಕ್ಕೆ ಸರ್ಕಾರ ಮೋಸ ಮಾಡಿದೆ ಅಂತ ವಿರೋಧ ಪಕ್ಷದ ನಾಯಕರ ಆರೋಪ. ಅಂದರೆ ನೀರು ಬಿಡ್ತಾನೂ ಇದ್ದಾರೆ, ಸಮಸ್ಯೆ ಮಾಡಿದ್ದಾರೆ. ಅದಕ್ಕೆ ಈ ದೇಶ ಆಳ್ತಿರ್ತಕ್ಕಂಥವ್ರನ್ನ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡಲಿ ಅಂತ ನಾನು ಹೇಳೋದು. ದೇಶ ಆಳ್ತವ್ರಲ್ಲ ಆ ಪಾರ್ಟಿಯವ್ರನ್ನ ಕರೆದ್ರಿಲ್ಲಿ ಅವ್ರು ಏನು ನಮಗೆ ಸಜೆಷನ್ ಕೊಡ್ತಾರೆ, ಅವ್ರು ಯಾವ ರೀತಿ ಗೈಡ್ ಮಾಡ್ತಾರೆ ನಮಗೆ, ಅದ್ರ ಮೇಲೆ ನೋಡೋಣ ಮುಂದೆ ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳಿ. ಅದಕ್ಕೆ ನಾನು ಹೇಳಿದ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳು ಕೂಡಲೇ ಕರಿಬೇಕು, ಎಲ್ಲರನ್ನೂ ಕರಿಬೇಕು. ಇದು ಒಬ್ಬ ಜವಾಬ್ದಾರಿ ಅಲ್ಲ, ಯಾರೋ ಇದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದ ಜವಾಬ್ದಾರಿ ಅಲ್ಲ, ಇದು ನಮ್ಮ ರೈತರ ಮತ್ತು ಬೆಂಗಳೂರಿನ ನಾಗರಿಕರ ಬದುಕಿನ ಪ್ರಶ್ನೆ ಇದು. ಅದರಿಂದ ಎಲ್ಲರೂ ಕೂಡ ಜವಾಬ್ದಾರರಾಗಬೇಕು. ಇದು ಸಾಧಕ ಬಾಧಕ ಚರ್ಚೆ ಆಗಬೇಕಲ್ಲ. ಇದು ಎಷ್ಟು ನೀರಿದೆ, ಯಾಕೆ ಬಿಡಬೇಕು, ಏನು ಅಂತೇಳಿ ಯಾವ ಕಮಿಟಿಯವ್ರು ಯಾವ ರೀತಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನು ಯಾವ ರೀತಿ ಅವ್ರು ಜಸ್ಟಿಫೈ ಮಾಡವ್ರೆ, ನೀರು ಬಿಡಬೇಕು ಅನ್ನೋದನ್ನ ಜಸ್ಟಿಫೈ ಮಾಡವ್ರೆ, ಅದ್ರ ಬಗ್ಗೆ ಚರ್ಚೆ ಆಗಲಿ. ಇದು ಎಲ್ಲರೂ ಜವಾಬ್ದಾರರಾಗಬೇಕು. ಇದು ಯಾರೋ ಒಬ್ಬರು ಮುಖ್ಯಮಂತ್ರಿ ಜವಾಬ್ದಾರರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ, ಅಥವಾ ಯಾರೋ ನೀರಾವರಿ ಮಂತ್ರಿಗಳು ಜವಾಬ್ದಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ನಮ್ಮ ವ್ಯವಸ್ಥೆ ಜವಾಬ್ದಾರಿ ಆಗಬೇಕಾಗ್ತದೆ. ಅದಕ್ಕೆ ಎಲ್ಲರನ್ನೂ ಕೂಡಲೇ ಮೀಟಿಂಗ್ ಕರಿಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಮುಖ್ಯಮಂತ್ರಿ. ಸಮರ್ಥವಾಗಿ ನಮ್ಮವರು ವಾದ ಮಾಡದಿರೋದಕ್ಕಾಗುತ್ತೆ ಅಂದ್ರೆ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಈ ಸಂಕಷ್ಟ ಸಂದರ್ಭ ಬಂದಾಗಲೂ ಅದಕ್ಕೆ ಹೇಳ್ತಾ ಇರೋದು, ಭಾಳಷ್ಟು ಜನ ಬುದ್ಧಿವಂತರುಗಳನ್ನ ಸೇರಿಸಿ ಚರ್ಚೆ ಆದರೆ ಅನುಕೂಲ ಆಗ್ತದೆ. ಇದು ಎಲ್ಲ ಪಾರ್ಟಿಯ ಬುದ್ಧಿವಂತರುಗಳು ಚರ್ಚೆ ಮಾಡಲಿ ಇಲ್ಲಿ ಬಂದು, ಯಾರ್ಯಾರ ಕಾಲದಲ್ಲಿ ಏನೇನು ಚರ್ಚೆಗಳಾಗಿದ್ದಾವೆ ಇದು ಎಲ್ಲರ ಕಾಲದಲ್ಲೂ ಆಗಿರ್ತಕ್ಕಂಥ ಸಮಸ್ಯೆ ಇದು. ಆ ಕಾಲದಲ್ಲಿ ಯಾಕೆ ಸಮಸ್ಯೆ ಆಯಿತು, ಈ ಕಾಲದಲ್ಲಿ ಯಾಕೆ ಸಮಸ್ಯೆ ಆಯಿತು, ಎಲ್ಲ ಚರ್ಚೆ ಆಗಬೇಕಲ್ಲ. ಅಂತಿಮವಾಗಿ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕಲ್ಲ. ಮುಂದೆ ಈ ರೀತಿ ನಾವು ಫೇಸ್ ಮಾಡಬೇಕಾದ್ರೆ ಮುಂದೆನೂ ಕೂಡ ಈ ರೀತಿ ಸಮಸ್ಯೆಗಳು ನಮಗೆ ಬರಬಾರ್ದಲ್ಲ. ಅದರಿಂದ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಮುಖ್ಯಮಂತ್ರಿಗಳು. ಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿರುವಂಥದ್ದು ಏನಂದರೆ, ತಮಿಳುನಾಡಲ್ಲಿ ಇಂಡಿ ಸರ್ಕಾರ ಇದೆ, ಅಂದರೆ ಆ ಸರ್ಕಾರದ ಜೊತೆಗೆ ಕಾಂಗ್ರೆಸ್ ಬೆಂಬಲ ಇದೆ, ಹಂಗಾಗಿ ಹೈಕಮಾಂಡ್ ಹೇಳಿದ್ದಕ್ಕೆ ನೀರು ಬಿಡೋಕೆ ಮುಂದಾಗಿದ್ದಾರೆ. ಆರ್ ಅಶೋಕ್ ಅವರು ದಯಮಾಡಿ ಇಂಥ ಚಿಲ್ಲರೆ ಮಾತುಗಳನ್ನ ಬಿಡಬೇಕು ಅಂತ ಮನವಿ ಮಾಡ್ತೀನಿ. ಕಾರಣ ಏನಂದರೆ, ಇದು ಜವಾಬ್ದಾರಿ ಇರ್ತಕ್ಕಂಥ ಪ್ರಶ್ನೆ. ಇದು ಸುಮ್ಮನೆ ಏನೋ ಉಡಾಫೆ ಮಾತಾಡ್ತಾ ಒಬ್ಬ ವಿರೋಧ ಪಕ್ಷದ ನಾಯಕ ನಾನೊಂದು ಪಕ್ಷ ವಿರೋಧ ಮಾಡಬೇಕು ಅಂತಕ್ಕಂಥದ್ದಲ್ಲ. ಇದು ಬೆಂಗಳೂರು ಅವ್ರ ಕ್ಷೇತ್ರ ಇರ್ತಕ್ಕಂಥ ಬೆಂಗಳೂರಿನ ಕುಡಿಯೋ ನೀರಿನ ಪ್ರಶ್ನೆ. ಇದು ಅವ್ರಿಗೂ ಜವಾಬ್ದಾರಿ ಇದೆ. ಆರ್ ಅಶೋಕ್ ಅವರು ಅವ್ರಿಗೆ ಒತ್ತಾಯ ಮಾಡಬೇಕು, ಕೂಡಲೇ ನೀವು ಇದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ಅವ್ರು ಒತ್ತಾಯ ಮಾಡಬೇಕು. ಸುಮ್ಮನೆ ಅವ್ರು ವಿರೋಧ ಪಕ್ಷದಲ್ಲಿ ಇದ್ದೀನಿ ನಾನು ವಿರೋಧ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಮದ್ದಿಲ್ಲ. ಅದಕ್ಕೆ ಹೈಕಮಾಂಡ್ ಹೇಳಿದೆ ಬಿಟ್ಟಿದೆ, ಅದು ಸೆಕೆಂಡ್. ಬಟ್ ಅಲ್ಲಿ ನೀವು ಅಲ್ಲಿ ಅವ್ರ ಜೊತೆಗೂ ಪಾರ್ಟ್ನರ್ ಆಗಿ ಗೌರ್ಮೆಂಟ್ ಮಾಡಿದಿರಲ್ಲ ತಮಿಳುನಾಡಲ್ಲಿ, ಕಾಂಗ್ರೆಸ್ ಬೆಂಬಲ. ಅದು ನೋಡಿ ಕೇಳಿ, ಪಾರ್ಟ್ನರ್ ಆಗಿ ಸರ್ಕಾರ ಮಾಡ್ತಕ್ಕಂಥದ್ದು ಬೇರೆ ವಿಚಾರ. ಆದರೆ ನಮ್ಮ ರಾಜ್ಯದ ಹಿತಾಸಕ್ತಿ ಬಂದಾಗ ಯಾವುದೇ ಕಾರಣಕ್ಕೂ ನಮ್ಮ ಹಿತಾಸಕ್ತಿ ಬಿಟ್ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಮೊದಲು ನಾವು ಪತ್ರ ಬರೀಬೇಕಾದ್ರೆ ಮೊದಲು ನಾವು ಕ್ಷೇಮ, ಆಮೇಲೆ ನೀವು ಕ್ಷೇಮ ಅಂತ ಹೇಳೋದು. ನಾವೇ ಕ್ಷೇಮ ಇಲ್ಲದೆ ನೀವೇ ಕ್ಷೇಮ ಅಂತ ಹೆಂಗೆ ಹೇಳೋಕ್ಕಾಯ್ತದೆ? ಮೊದಲು ನಾವು ಕ್ಷೇಮ, ಆಮೇಲೆ ನೀವು ಕ್ಷೇಮನ ಹೇಳೋದು. ಅಲ್ಲ, ಅದು ಗೊತ್ತಿಲ್ಲ. ಮುಖ್ಯಮಂತ್ರಿ ಲೆಟರ್ ಬರೀತಾರೆ, ಇಂಥ ಸಂದರ್ಭದಲ್ಲಿ ಅವ್ರನ್ನ ಕರೆದಿಲ್ಲಿ ವಿಧಾನಸೌಧದಲ್ಲಿ ಮಾತಾಡಿಸುವಂಥ ಅವಶ್ಯಕತೆ ಏನಿದೆ? ಚರ್ಚೆ ಮಾಡೋದ್ರಿಂದ ತಪ್ಪೇನಿಲ್ಲಲ್ಲ. ಚರ್ಚೆ ಆಗಲಿ, ಚರ್ಚೆ ಮಾಡೋದ್ರಿಂದ ತಪ್ಪೇನಿಲ್ಲ. ಚರ್ಚೆ ಆದ ಕ್ಷಣಕ್ಕೆ ನೀರು ಬಿಟ್ಬಿಡ್ಬೇಕು ಅಥವಾ ಎಲ್ಲ ಕೊಟ್ಬಿಡ್ಬೇಕು ಅಂತಕ್ಕಂಥ ತೀರ್ಮಾನ ಅಲ್ಲ. ಯಾಕೆ ಅವ್ರನ್ನ ನಾವು ಮೇಕೆದಾಟನ ಮಾಡಲಿಕ್ಕೆ ಮನವೊಲಿಸಬಾರ್ದು? ಕರೆದಿಲ್ಲಿ ಆ ಯೋಜನೆನ ನಾವು ಜಾರಿ ಮಾಡಲಿಕ್ಕೆ ಯಾಕೆ ಅವ್ರಿಗೆ ನಾವು ಇರ್ತಕ್ಕಂಥ ಏನು ಹರ್ಡಲ್ಸ್ ಇಲ್ಲ, ನಿಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮನವೊಲಿಸ್ತಕ್ಕಂಥ ಕೆಲಸ ನಾವು ಯಾಕೆ ಮಾಡಬಾರ್ದು? ತಪ್ಪೇನು ಅದರಲ್ಲಿ? ಈಗ ಎಲ್ಲ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು ಚರ್ಚೆಗಳ ಮೂಲಕನೇ, ಕಾನೂನಿನ ಮೂಲಕ ಅಥವಾ ಒಡೆದಾಟದ ಮೂಲಕ ಅಥವಾ ಜಗಳಾಡೋದ್ರ ಮೂಲಕ ಬಗೆಹರಿಯೋದಿಲ್ಲ. ಎಲ್ಲ ಬಗೆಹರಿತಕ್ಕಂಥದ್ದು ಚರ್ಚೆಗಳ ಮುಖಾಂತರನೇ. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮನವೊಲಿಸ್ತಕ್ಕಂಥ ಕೆಲಸ ಯಾಕೆ ಆಗಬಾರ್ದು? ಆ ಕೆಲಸಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ತಪ್ಪೇನಿದೆ?
ಬೇರೆ ರಾಜ್ಯಗಳ ಅನುಮತಿ ಅಗತ್ಯ ಇಲ್ಲ ಅಂತ ಸಂಸತ್ತಲ್ಲೇ ಉತ್ತರ ಕೊಟ್ಟಿದ್ದಾರೆ. ಹಂಗಾಗಿ ಇಂಥ ಸಂದರ್ಭದಲ್ಲಿ ಅವ್ರು ಕರೆದು ಮಾತನಾಡೋ ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆಗೆ ಬೇರೆ ಅಲ್ಲ, ಅದು ಇವತ್ತಿನ ಉತ್ತರ. ಅದು ಕರೆಯೋದಕ್ಕಿಂತ ಮುಂಚೆ ಬಂದಿರತಕ್ಕಂಥ ಉತ್ತರ, ಕರೆಯೋದಕ್ಕೆ ಕರೆದ ಮೇಲೆ ಬಂದಿರತಕ್ಕಂಥ ಉತ್ತರ ಅದು. ಇವತ್ತು ನಾನು ನೋಡಿದೆ, ನಿಮ್ಮ ಆ ಉತ್ತರ ನೋಡಿದೆ, ನಾನು ಕೇಂದ್ರದಲ್ಲಿ ಮಂತ್ರಿಗಳಿರ್ತಕ್ಕಂಥ ಉತ್ತರ ನೋಡಿದೆ ನಾನು ಅದನ್ನು ಪೇಪರ್ನಲ್ಲಿ. ಆದರೆ ಇದು ಕರೆದಕ್ಕಿಂತ ಆದಮೇಲೆ ಬಂದಿರೋಂಥದ್ದು. ಈಗ ಕರೆದ್ಬಿಟ್ಟಿದ್ದೀವಿ, ಅದಕ್ಕೆ ಮುಂಚೆ ಇದ್ದಿದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದಾಯಿತು. ನಮ್ಮ ಉದ್ದೇಶ ಏನಂದರೆ ಪರಸ್ಪರ ಸ್ನೇಹ ವಿಶ್ವಾಸದಲ್ಲಿ ಬಗೆಹರಿಸ್ಕೊಂಡು ಹೋಗೋಣ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಅವ್ರು ಕರೆದ ಕ್ಷಣಕ್ಕೆ ನಮ್ಮ ರಾಜ್ಯಕ್ಕೆ ದ್ರೋಹ ಮಾಡಿ ಅಲ್ಲಿಗೆ ಅನುಕೂಲ ಮಾಡಿಕೊಟ್ಬಿಡ್ತಾರೆ, ಅವ್ರ ಪಾರ್ಟ್ನರ್ ಇದ್ದಾರೆ, ಅವೆಲ್ಲ ಸುಳ್ಳು. ಹಂಗಾದ್ರೆ ಮಹದಾಯಿ ವಿಚಾರದಲ್ಲಿ ಅವರಿದ್ದಾರಲ್ಲ ಗೋವಾದಲ್ಲಿ, ಅವ್ರನ್ನ BJP ಅವ್ರು ಮನವೊಲಿಸ್ತಾರೆ. ಹಂಗಾದ್ರೆ ಅವ್ರ ಸರ್ಕಾರ ಇದೆ ಅಂತ. ಅವ್ರು ಎರಡೂ ಸರ್ಕಾರಗಳಿದ್ವಲ್ಲ, ಇಲ್ಲಿ BJP ಇಲ್ಲೂ ಇತ್ತು, ಗೋವಾದಲ್ಲೂ ಇತ್ತು. ಅವಾಗ ಬಗೆಹರಿಸ್ಕೋಬೋದಾಗಿತ್ತಲ್ಲ. ಅದು ಬೇರೆ ವಿಚಾರ. ಅವ್ರವ್ರ ರಾಜ್ಯದ ಹಿತ ಬಂದಾಗ ಯಾರು ಕೂಡ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ರಾಜಕೀಯವಾಗಿ ನಾವು ಎಷ್ಟೇ ಮಾತಾಡ್ಕೋಬೋದು, ರಾಜ್ಯದ ಹಿತ ಬಂದಾಗ ನಮ್ಮ ರಾಜ್ಯದ ಹಿತ ಮುಖ್ಯ ನಮಗೆ. ಅದರಿಂದ ರಿಫಾರ್ಮ್ಸ್ ಬಗ್ಗೆ ಮೀಟಿಂಗ್ ಸೇರಿದ್ರಿ ಸರ್? ಇಲ್ಲ, ಇನ್ನೂ ಚರ್ಚೆ ನಡೀತಾ ಇದೆ. ಆದರೂ ಯಾವ ರೀತಿ ಮಾಡಬೇಕು ಅಂತ ನಾನು ಅದನ್ನೇ ಹೇಳಿದೆ. ಇಲ್ಲಿ ಈ ಜನಗಳನ್ನೆಲ್ಲ ತೆಗೆದುಬಿಟ್ಟು ರೋಬೋಟ್ಗಳನ್ನ ಫೀಡ್ ಮಾಡಿ ರೋಬೋಟ್ಗಳನ್ನ ಹಾಕಿದ್ರೆ ಸರೋಗ್ಬೋದು KPSC ಅಂತ. ಜನಗಳು ಮನುಷ್ಯನ ವೀಕ್ನೆಸ್ ಅಲ್ವಾ, ಈ ವೀಕ್ನೆಸ್ ದುರುಪಯೋಗ ಆಗ್ತಾ ಇದೆ. ರೋಬೋಟ್ಗಳಿಗಾರು ಫೀಡ್ ಮಾಡಿಬಿಟ್ಟಿದ್ದೆಲ್ಲ ಮಾಡ್ರಪ್ಪ ಅಂತ ಬಿಟ್ಬಿಟ್ರೆ ಅಟ್ಲೀಸ್ಟ್ ಕರೆಕ್ಟಾಗಿ ಮಾಡ್ತವೆ ನೋಡೋಣ. ಇಲ್ಲ ಅಲ್ಲೂ ಸ್ಕ್ಯಾಮ್ಗಳು ಆಯ್ತವೋ ಗೊತ್ತಿಲ್ಲ. ರಿಪೋರ್ಟ್ ಯಾವಾಗ ಸಬ್ಮಿಷನ್? ಇನ್ನೂ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. ನಾವೀಗ ಭಾಳ ಎಲ್ಲಿ ಚೆನ್ನಾಗಿ ನಡೀತಾ ಇದೆ ಈ ಒಂದು ವ್ಯವಸ್ಥೆ ಅಂತೇಳಿ ನಾವು ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರಗಳಿಗೆ ಭೇಟಿ ಮಾಡಬೇಕು. ಅಲ್ಲಿ ಯಾವ ರೀತಿ ರಿಫಾರ್ಮ್ಸ್ ಆಗಿದೆ, ಇದ್ರ ಬಗ್ಗೆ ಯಾವ ರೀತಿ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಸ್ಟೇಟ್ಗಳಲ್ಲಿ ಅಂತ ಕೇಳಿದ್ದೇವೆ. ಅಲ್ಲಿ ಒಂದು ವಿಸಿಟ್ ಮಾಡೋಣ ಅಂತೇಳಿ ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದೆ. ನೀಟ್ ಹೋರಾಟ ಆದಮೇಲೆ KPSC ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಅಧ್ಯಕ್ಷರ ಅಮಾನತಾಗಿದೆ, ನೀಟ್ ಹೋರಾಟದಿಂದ ಯುವಕರು ಸರ್ಕಾರಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ದಾರಿ ತಪ್ಪಿಸಿದ್ರೆ ನಾವು ದಾರಿ ಸರಿಪಡಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಬಹುಶಃ ಎಲ್ಲರೂ ಕೂಡ ಬುದ್ಧಿವಂತಿಕೆಯಿಂದ ನಡ್ಕೊತಾರೆ, ಜಾಗೃತರಾಗಿ ನಡ್ಕೊತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇನ್ನೊಂದು ಇವತ್ತಿನ ಸಭೆಯಲ್ಲಿ ಏನಾದರೂ ಪ್ರೆಸೆಂಟೇಷನ್ ನಡೀತದೆ ಸರ್, ಸುಧಾರಣೆಗಳ ಬಗ್ಗೆ? ಪ್ರತಿ ಸಭೆಯಲ್ಲೂ ಕೂಡ ಒಬ್ಬೊಬ್ಬರು ಬಂದು ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಇವತ್ತು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಒಬ್ಬರು KPSC ಸದಸ್ಯರೇ ಬಂದು ಪ್ರೆಸೆಂಟ್ ಮಾಡಿದ್ದಾರೆ. ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಬಟ್ ನೋಡೋಣ, ಅದು ಇನ್ನೂ ಕೂಡ ಚರ್ಚೆಗಳಾಗಿ ಆಮೇಲೆ ಅದರಲ್ಲಿ ಯಾವ್ದು ಅಳವಡಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನ. ನಿಮ್ಮ ಸ್ನೇಹಿತರಂತ ಜಮೀರ್ ಅವರು ಹೇಳಿದ್ದಾರೆ ಸರ್, ದಾವಣಗೆರೆ ಹಿಂದಿನ ಉಪಚುನಾವಣೆ ಬೆಳವಣಿಗೆಗಳೇ ನನಗೆ ಇವತ್ತು ಮಿನಿಸ್ಟರ್ ಕೈ ತಪ್ಪಕ್ಕೆ ಕಾರಣ. ಅದೆಲ್ಲ ಗೊತ್ತಿಲ್ಲ ನನಗೆ. ಅದು ನನ್ನನ್ನು ಯಾಕೆ ಕೇಳ್ತೀರಾ? ನೀವೆಲ್ಲ ವಿಶ್ಲೇಷಣೆ ನೀವೇ ಮಾಡಿದ್ದೀರಾ, ಮಾಧ್ಯಮದಲ್ಲೇ ಎಲ್ಲ ವಿಶ್ಲೇಷಣೆ ಮಾಡಿದ್ದೀರಾ. ಮಾಧ್ಯಮದಲ್ಲೇ ಪ್ರಶ್ನೆನೂ ನಿಮ್ಮ ಹತ್ರನೇ ಇದೆ, ಉತ್ತರನೂ ನಿಮ್ಮ ಹತ್ರನೇ ಇದೆ. ಅವರೇ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ನೀವೇ ಪ್ರಶ್ನೆ ಕೇಳಿ ನೀವೇ ಉತ್ತರ ತಗೊಂಡಿದ್ದೀರಾ. ಥ್ಯಾಂಕ್ ಯು. ಕೊನೆಗಂತೂ ಬೈಟ್ ತೆಗೆದುಬಿಟ್ಟ.